ಸಿನಿಮಾ ರಂಗದ ಯಾವುದೇ ಒಬ್ಬ ನಟ ನಟಿ ಇರಲಿ, ಅವರು ಕುಂತರು ಸುದ್ದಿ ಆಗುತ್ತೆ, ನಿಂತರು ಸುದ್ದಿ ಆಗುತ್ತೆ, ಅಥವಾ ಅವ್ರೇನಾದ್ರೂ ಹೊಸ ವೆಹಿಕಲ್ ತಗೊಂಡ್ರು ಸುದ್ದಿ ಆಗುತ್ತೆ, ಹೊಸ ಬಟ್ಟೆ ಹಾಕೊಂಡ್ರು ಇನ್ ಕೇಸ್ ಸುದ್ದಿ ಆಗ್ತಾನೆ ಇರುತ್ತೆ. ನಾನು ಯಾಕೆ ಈಗ ಸುದ್ದಿ ವಿಷಯ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಸಿನಿಮಾಗಳ ಮೂಲಕ ಸೌಂಡ್ ಮಾಡಿದಂಥ ಸೂಪರ್ ಸ್ಟಾರ್ ನಟ ವಿಜಯ್ ದೇವರಕೊಂಡ, ಹಾಗೇನೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಛಾಪನ ಮೂಡಿಸಿದಂತಹ ಕನ್ನಡದ ಇಂಡಸ್ಟ್ರಿ ಮೂಲಕ ಸದ್ದು ಮಾಡಿದಂಥ ನಟಿ ರಶ್ಮಿಕಾ ಮಂದಣ್ಣ. ಇವರಿಬ್ಬರ ಮದುವೆ ಬಗ್ಗೆ ಈಗಾಗಲೇ ಎಲ್ರಿಗೂ ಗೊತ್ತಿದೆ. ಯಾಕಂದ್ರೆ ಆರಂಭದ ದಿನಗಳಲ್ಲಿ ಇವರಿಬ್ರು ಸ್ನೇಹ ಗಟ್ಟಿಯಾಗಿತ್ತು, ಆ ನಂತರ ಅದು ಪ್ರೀತಿಗೆ ತಿರುಗಿತು. ಎಲ್ಲೂ ಕೂಡ ಆ ಪ್ರೀತಿನ ಹೇಳ್ಕೊಳ್ಳಿರಲಿಲ್ಲ. ಕೊನೆಗೆ ಒಂದು ದಿನ ಪ್ರೀತಿ ಮಾಡ್ತಾರೆ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಎಲ್ರಿಗೂ ಕೂಡ ಇಬ್ರು ಮದುವೆ ಆಗ್ತಾರಂತ ಸುದ್ದಿಗಳು ಹರಡೋದಕ್ಕೆ ಶುರುವಾಯಿತು. ಅಲ್ಲಿಂದ ಅವರಿಬ್ರು ಕೂಡ ಗಾಢವಾಗಿ ಪ್ರೀತಿಸೋದಕ್ಕೆ ಕೂಡ ಶುರು ಮಾಡ್ತಾರೆ. ಅದಾದ ಬಳಿಕ ಇಬ್ರು ಕೂಡ ಸಾರ್ವಜನಿಕವಾಗಿ ಎಲ್ರಿಗೂ ಗೊತ್ತಾಗುವ ರೀತಿಯಲ್ಲಿ ಎಂಗೇಜ್ಮೆಂಟ್ ಕೂಡ ಆಗ್ತಾರೆ. ಆದ್ರೆ ಮದುವೆ ವಿಚಾರಕ್ಕೆ ಬಂದ್ರೆ ಇಬ್ರು ಕೂಡ ಮೌನ ವಹಿಸ್ತಿದ್ರು, ಎಲ್ಲೂ ಕೂಡ ಸ್ಪಷ್ಟನೆ ಕೊಟ್ಟಿರ್ಲಿಲ್ಲ. ಮದುವೆ ಆಗ್ತಾರಾ, ಯಾವಾಗ ಆಗ್ತಾರೆ, ಎಲ್ಲಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಅವರಿಬ್ರು ಹೇಳ್ತಿರ್ಲಿಲ್ಲ. ಬರೀ ಅಂತ್ಯಕಂತೆಗಳು, ಹಾಗಂತೆ ಹೀಗಂತೆ ಅನ್ನೋ ಸುದ್ದಿಗಳೇ ಹರಡ್ತಾ ಇದ್ವು ವಿನಃ ಇವರಿಬ್ರು ಎಲ್ಲೂ ಕೂಡ ಓಪನ್ ಆಗಿ ಆ ಮದುವೆ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿರಲಿಲ್ಲ. ಈಗ ಇತ್ತೀಚೆಗೆ ಅವರೇ ಕೂಡ ಮದುವೆ ಬಗ್ಗೆ ಹೇಳ್ಕೊಂಡಿದ್ದಾರೆ. ಈಗ ಅವರಿಬ್ಬರ ಮದುವೆ ಫೆಬ್ರವರಿ 26ಕ್ಕೆ ರಾಜಸ್ಥಾನದ ಉದಯಪುರದಲ್ಲಿ ಒಂದು ವಿಲ್ಲಾ ವಿಂಟೇಜ್ ಅಲ್ಲಿ ನಡೀತಾ ಇದೆ. ಸೊ ದೊಡ್ಡ ಮಟ್ಟದ ಮದುವೆ ಇದು. ಸೊ ಅಲ್ಲಿ ಕೆಲವು ಸದಸ್ಯರು ಮತ್ತೆ ಆಪ್ತರು ಮತ್ತೆ ಅವರ ಕುಟುಂಬ ವರ್ಗದವರು ಮಾತ್ರ ಆ ಮದುವೆಗೆ ಬರ್ತಾ ಇದ್ದಾರೆ. ಮಾರ್ಚ್ 4ಕ್ಕೆ ಹೈದರಾಬಾದ್ನಲ್ಲಿ ದೊಡ್ಡ ಮಟ್ಟದ ರಿಸೆಪ್ಷನ್ ಕೂಡ ನಡೀತಾ ಇದೆ. ಅಲ್ಲಿ ಒಂದಿಷ್ಟು ಸಿನಿಮಾ ರಂಗದ ಸ್ನೇಹಿತರು, ಅದರ ಹೊರತಾಗಿ ಒಂದಿಷ್ಟು ಫ್ಯಾನ್ಸ್ ಎಲ್ಲ ಕೂಡ ಸೇರುವಂತ ಸಾಧ್ಯತೆಗಳು ಇವೆ. ಈಗ ವಿಷಯ ಏನಂತಂದ್ರೆ, ಯಾವುದೇ ಸಾಮಾನ್ಯ ವರ್ಗದ ತಂದೆ ತಾಯಿಗಳು ತಮ್ಮ ಮಕ್ಕಳ ಮದುವೆ ಅಂತ ತಕ್ಷಣ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ. ತನ್ನ ಮನೆಗೆ ಸೊಸೆ ಹೀಗಿರ್ಬೇಕು, ತನ್ನ ಮನೆಗೆ ಬರುವಂತ ಅಳಿಯ ಹೀಗಿರ್ಬೇಕು ಅಂತ ಸಹಜವಾಗಿ ಅದು ಕಲ್ಪನೆ ಮಾಡಿಕೊಡೋದು ನಿಜ. ಸೊ ಹೀಗೆ ಇತ್ತೀಚೆಗೆ ಒಂದು ಸಿನಿಮಾ, ಆ ಸಿನಿಮಾದ ಒಬ್ಬ ನಿರೂಪಕಿ ಮಾತಾಡುವ ಜೊತೆಗೆ, ಅಂದ್ರೆ ವಿಜಯ್ ದೇವರಕೊಂಡ ಅವರ ಸಿನಿಮಾ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾ ಒಬ್ಬ ನಿರೂಪಕಿ ಅಲ್ಲಿರ್ತಕ್ಕಂಥ ವಿಜಯ್ ದೇವರಕೊಂಡ ಅವರ ತಾಯಿ ಮಾಧವಿ ಅವರಿಗೆ ಒಂದು ಪ್ರಶ್ನೆನ ಕೇಳ್ತಾರೆ. ನಿಮ್ಮ ಮನೆಗೆ ಸೊಸೆ ಬಂದ್ರೆ ಹೇಗಿರ್ಬೇಕು, ನಿಮ್ಮ ಮಗ ಮದುವೆ ಆಗುವ ಹುಡುಗಿ ಹೇಗಿರ್ಬೇಕು ಅಂತ ಸಹಜವಾಗಿ ಒಂದು ಪ್ರಶ್ನೆನ ಅವರು ಕೇಳ್ತಾರೆ. ಸೊ ಅಲ್ಲಿ ಮಾಧವಿ ಅವರು ಉತ್ತರ ಕೊಡಕ್ಕೆ ಮೈಕ್ ಹಿಡ್ಕೋತಾರೆ. ಸೊ ಅವ್ರು ಹೇಳೋದಿಷ್ಟೇ, ನನ್ನ ಮಗನ ಚೆನ್ನಾಗಿ ನೋಡ್ಕೋಬೇಕು, ಅಷ್ಟೇ ಅಲ್ಲ ನನ್ನ ಮಗನ ತುಂಬಾ ಪ್ರೀತಿಯಿಂದ ನೋಡ್ಕೋಬೇಕು, ಅಷ್ಟೇ ಪ್ರೀತಿಯನ್ನ ಕೊಡಬೇಕು ಅಂತ ಹೇಳ್ತಾರೆ. ಮುಂದುವರೆದು ಮತ್ತೊಂದು ಮಾತನ್ನು ಕೂಡ ಹೇಳ್ತಾರೆ, ನನ್ನ ಮಗ ಸಿನಿಮಾ ರಂಗದಲ್ಲಿದ್ದಾರೆ, ಹಾಗಾಗಿ ಅವನ ವೃತ್ತಿಪರತೆಯನ್ನು ಕೂಡ ಅರ್ಥ ಮಾಡ್ಕೋಬೇಕು. ಅಂದ್ರೆ ಒಬ್ಬ ನಟನಿಗೆ ಸಮಯದ ಅಭಾವ ಜಾಸ್ತಿ ಇರುತ್ತೆ. ಯಾಕಂದ್ರೆ ಸಿನಿಮಾ ಅಂತ ಒಪ್ಕೊಂಡಾಗ, ಆ ಸಿನಿಮಾವನ್ನ ಪ್ರೀತಿಸಿದಾಗ ಸಿನಿಮಾ ಕೆಲಸ ಕಾರ್ಯಗಳು ಜಾಸ್ತಿ ಇರುತ್ತೆ. ಕುಟುಂಬದಲ್ಲಿ ಏನೋ ಅವರ ಜೊತೆ ಮಿಂಗಲ್ ಆಗ್ಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೆ ಅವರು ಹೇಳ್ತಾರೆ, ಸೊ ಎಲ್ಲದನ್ನು ಸಹಿಸ್ಕೊಂಡು ಹೋಗ್ಬೇಕು. ಅಂದ್ರೆ ಸಿನಿಮಾ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವ್ರು ಟೈಮ್ ಕೊಡಕ್ ಆಗಲ್ಲ, ಆಗ್ಲೂ ಕೂಡ ನೀವು ಅದನ್ನ ಹೊಂದಾಣಿಕೆಯಿಂದ ಹೋಗ್ಬೇಕು ಅಂತ ಸೊಸೆ ಬಂದ್ರೆ ನಮಗೆ ಪ್ರೀತಿ ಖುಷಿ ಅಂತ ಹೇಳ್ತಾರೆ. ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಗೋವರ್ಧನ್ ಅವರು ವಿಜಯ್ ದೇವರಕೊಂಡ ಅವರ ತಂದೆ, ಅವ್ರಿಗೂ ಕೂಡ ಆ ನಿರೂಪಕಿ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ನಿಮಗೆ ನಿಮ್ಮ ಸೊಸೆ ಯಾವ ರೀತಿ ಇರಬೇಕು, ನಿಮ್ಮ ಕಲ್ಪನೆಯ ಸೊಸೆ ಹೇಗಿರ್ಬೇಕು ಅಂತ ಕೇಳ್ತಾರೆ. ಸೊ ಅವಾಗ ಅವ್ರು ಹೇಳೋದು ಒಂದೇ, ನನ್ನ ಮಗ ಭಾರತೀಯ ಚಿತ್ರರಂಗದಲ್ಲಿ ಒಂದಷ್ಟು ಹೆಸರು ಮಾಡಿದ್ದಾರೆ ನಿಜ, ಆದ್ರೆ ಅವರು ಪ್ರೀತಿಸುವಂತ ಹುಡುಗಿ ದಕ್ಷಿಣ ಭಾರತದ ಹುಡುಗಿ ಆಗಿರ್ಬೇಕು, ಅವನು ಮದುವೆ ಆಗುವಂತ ಹುಡುಗಿ ಅಂತ ಹೇಳ್ತಾರೆ ಫಸ್ಟ್ ಆಗಿ. ಅಂದ್ರೆ ಈ ಭಾಗದಲ್ಲೇ ಇದ್ರೆ ಚೆನ್ನಾಗೆ ಅನ್ನೋದು ಮೊದಲ ಮಾತು. ಅಷ್ಟೇ ಅಲ್ಲ, ಮಗ ಸಾಕಷ್ಟು ಕಡೆ ಸಿನಿಮಾಗಳು ಮಾಡ್ತಾರೆ, ಅವರು ಸಿನಿಮಾದಲ್ಲಿ ಮಾಡ್ತಾ ಇರ್ತಾರೆ ಅನ್ನೋ ಕಾರಣಕ್ಕೆ ಟೈಮ್ ಕೊಡೋಕ್ಕೂ ಆಗಲ್ಲ, ಹಂಗಾಗಿ ಅರ್ಥ ಮಾಡ್ಕೋಬೇಕು ಅಂತ ಸೊಸೆ ಬೇಕು. ಅದರಲ್ಲೂ ನಮಗೆ ಜಾತಿ ಧರ್ಮ ಇದು ಯಾವುದ್ರ ಬಗ್ಗೆ ಕೂಡ ನಂಬಿಕೆ ಇಲ್ಲ. ಯಾವ ಜಾತಿ ಯಾವ ಧರ್ಮ ಹುಡುಗಿ ಆದ್ರೂ ಪರವಾಗಿಲ್ಲ, ನನ್ನ ಮಗ ಆ ರೀತಿಯ ಮದುವೆ ಆದರೂ ಏನು ತೊಂದರೆ ಇಲ್ಲ ಅಂತ ಕೂಡ ಹೇಳ್ಕೊಂಡಿದ್ರು. ಅದರಲ್ಲೂ ದಕ್ಷಿಣ ಭಾರತದ ಹುಡುಗಿನೇ ಇದ್ರೆ ಚೆನ್ನಾಗಿ ಅಂತ ಅವರು ಆ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ರು.
ಸೊ ಅಲ್ಲಿಗೆ ನೇರವಾಗಿ ವಿಚಾರಗಳನ್ನ ಹೇಳದೆ ಇಂಡೈರೆಕ್ಟ್ ಆಗಿ ನಮಗೆ ಸೊಸೆ ಹೇಗಿರಬೇಕು ಅಂತ ಅನ್ನೋದನ್ನ ಕೂಡ ಹೇಳಿದ್ರು. ಸೊ ಇದನ್ನ ಸೂಕ್ಷ್ಮವಾಗಿ ರಶ್ಮಿಕಾ ಅವರು ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಕೂಡ ಬಹಳಷ್ಟು ಜನ ಅನ್ಕೊಂಡ್ರು. ಈಗ ಆ ಸುದ್ದಿ ವೈರಲ್ ಆಗ್ತಾ ಇದೆ. ಯಾಕೆ ನಾನು ಈ ವಿಚಾರವನ್ನ ಈಗ ಹೇಳ್ತಿದ್ದೀನಿ ಅಂತಂದ್ರೆ, ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಅವರ ನಡುವೆ ಸ್ನೇಹ ಇತ್ತು, ಅದು ಪ್ರೀತಿಗೆ ಹೋಯ್ತು. ಪ್ರೀತಿ ಆದ ನಂತರ ಒಂದಿಷ್ಟು ಮದುವೆ ಆಗ್ತಾರೆ ಅನ್ನೋ ಸುದ್ದಿಗಳು ಕೂಡ ಹೋರಾಡಿದ್ವು. ಈಗ ಆ ಸುದ್ದಿಗೆ ಬಲವಾದಂತ ಒಂದು ಸತ್ಯ ಸಿಕ್ಕೋಯ್ತು. ಏನು ಉದಯಪುರದಲ್ಲಿ 26ಕ್ಕೆ ಮದುವೆ ಆಗ್ತಾ ಇದ್ದಾರೆ. ಆ ಮದುವೆ ಆಗುವ ಮುಂಚೆ ಒಂದಿಷ್ಟು ಅವರ ಬಗ್ಗೆ ಒಂದಿಷ್ಟು ಸುದ್ದಿಗಳು ಹೊರಗಡೆ ಹರಿದಾಡ್ತಾ ಇದೆ. ಸೊ ಹರಿದಾಡುವಂತ ಸುದ್ದಿನಲ್ಲಿ ಈ ಒಂದು ವಿಡಿಯೋ ಕೂಡ ಹರಿದಾಡ್ತಾ ಇದೆ. ಅಂದ್ರೆ ನನಗೆ ಬರುವಂತ ಸೊಸೆ ಹೇಗಿರ್ಬೇಕು ಅನ್ನೋದನ್ನ ಅವರ ತಾಯಿ ಹೇಳ್ತಾರೆ. ನನ್ನ ಮಗ ಹೇಗೆ ಯಾವ ರೀತಿಯ ಹುಡುಗಿಯನ್ನ ಮದುವೆ ಆದ್ರೆ ಚೆನ್ನಾಗಿ ಅಂತ ಅವರ ತಂದೆ ಹೇಳ್ತಾರೆ. ಸೊ ಅಲ್ಲಿಗೂ ತಂದೆ ತಾಯಿ ಇಬ್ರು ಕೂಡ ಹೇಳಂತ ಹೋಲಿಕೆ ಮಾಡದಂತ ಹುಡುಗಿ ರಶ್ಮಿಕಾ ಮಂದಣ್ಣ ಅನ್ನೋದನ್ನು ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇರೋಂಥದ್ದು. ಅದೇನೇ ಇರಲಿ, 2017 ಅಂದ್ರೆ 2017ರಿಂದ 2026ರವರೆಗೆ ಏನು ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ನಡುವೆ ಸ್ನೇಹ ಇತ್ತು, ಅದು ಪ್ರೀತಿ. ಗೀತಾ ಗೋವಿಂದಂ ಸಿನಿಮಾ ಯಾವಾಗ ಬಂತು ಅಲ್ಲಿಂದ ಇವರಿಬ್ಬರ ಪ್ರೀತಿ ಶುರುವಾಗುತ್ತೆ. ಸೊ ಆ ಪ್ರೀತಿ ಮತ್ತೆ ಮದುವೆ ತನಕನೂ ಬಂದೋಯ್ತು. ಸೊ ಒಂದಷ್ಟು ಕಾಮೆಂಟ್ಸ್ಗಳು ಕೂಡ ಬರಕ್ ಶುರು ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಇವರಿಬ್ರು ಎಲ್ಲೆಲ್ಲಿ ಕಾಣಿಸ್ಕೊಳ್ತಾರೆ, ಇಬ್ರು ಮದುವೆ ಆಗ್ತಾರೆ, ಲವ್ ಮಾಡ್ತಿದ್ದಾರೆ ಅಂತೆ ಕಂತೆಗಳೆಲ್ಲ ಬಂದ್ವು. ಎಲ್ಲೂ ಕೂಡ ಅವರಿಬ್ರು ಬಾಯಿ ಬಿಟ್ಟಿರ್ಲಿಲ್ಲ. ಸೊ ಇತ್ತೀಚೆಗಷ್ಟೇ ಅವರ ವೆಡ್ಡಿಂಗ್ ಕಾರ್ಡ್ ಕೂಡ ವೈರಲ್ ಆದಾಗ ಕೂಡ ಎಲ್ಲೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿರ್ಲಿಲ್ಲ ಅವರು. ಸೊ ಬಲವಾಗಿ ಅವರಿಬ್ರು ಪ್ರೀತಿ ಮಾಡ್ತಾ ಇದ್ರು. ಸೊ ಈಗ ಅವರು ಮದುವೆ ಆಗುವಂತ ಸಂದರ್ಭ ಇನ್ನೇನು ಒಂದು 2 ದಿನದಲ್ಲಿ ಅವರು ಮದುವೆ ಆಗ್ತಾ ಇದ್ದಾರೆ. ಸೊ ಆ ಮದುವೆಗೆ ಸಾಕಷ್ಟು ಜನ ಅವರ ಫ್ಯಾನ್ಸ್ಗಳು ಇವಾಗಲೇ ಸೋಷಿಯಲ್ ಮೀಡಿಯಾ ಮೂಲಕ ಅವ್ರನ್ನ ಹಾರೈಸ್ತಾ ಇದ್ದಾರೆ. ಶುಭ ಹಾರೈಕೆಗಳೊಂದಿಗೆ ಅವ್ರಿಗೆ ಮದುವೆ ಆಗ್ತಾ ಇದ್ದಾರೆ. ಅಲ್ಲಿಗೂ ಅವರ ಒಂದು ಫ್ಯಾನ್ಸ್ ಏನು ಇದ್ದಾರೆ ಅವರೆಲ್ಲರೂ ಸೇರಿ ಒಂದು ಹೆಸರನ್ನು ಕೂಡ ಕೊಡ್ತಾರೆ, ವಿರೋಶ್ ಅಂತೇಳಿ. ಸೊ ಹಾಗಾಗಿ ಅವರು ದ ವೆಡ್ಡಿಂಗ್ ಆಫ್ ವಿರೋಶ್ ಅಂತ ಹೆಸರ ಅಡಿಯನಲ್ಲೇ ಈಗ ಮದುವೆ ಕೂಡ ಆಗ್ತಾ ಇದ್ದಾರೆ. ಒಂದಂತೂ ನಿಜ, ತಂದೆ ತಾಯಿಗಳಿಗೆ ಯಾವುದೇ ಮಗ ಆಗಿರ್ಲಿ ಅಥವಾ ಮಗಳಾಗಿರ್ಲಿ, ಒಬ್ಬ ಮಗನಿಗೆ ಸೊಸೆ ಹೀಗಿರ್ಬೇಕು ಅನ್ನೋದು ಕಲ್ಪನೆ ನಿಜ, ಆಸೆ ಇರುತ್ತೆ. ಆ ಆಸೆಗೆ ತಕ್ಕಂತ ಸೊಸೆ ಬೇಕು ಅನ್ನೋದನ್ನ ಅವರು ಮಾಧವಿ ಅವರು ಹೇಳ್ಕೊಂಡಿದ್ರು. ಹಾಗೆ ವಿಜಯ್ ದೇವರಕೊಂಡ ಅವರ ತಂದೆ ಗೋವರ್ಧನ್ ಕೂಡ ನನ್ನ ಮಗ ಇಂಥ ಹುಡುಗಿನ ಮದುವೆ ಆದ್ರೆ ಚೆನ್ನಾಗಿ ಇರುತ್ತೆ ಅಂತ ಹೇಳಿದ್ರು. ಸೊ ಅವ್ರು ಹೇಳಿದ್ದು ದಕ್ಷಿಣ ಭಾರತದ ಹುಡುಗಿ. ಸೊ ದಕ್ಷಿಣ ಭಾರತದ ಹುಡುಗಿ ಅಂದ್ರೆ ಕರ್ನಾಟಕದ ಹುಡುಗಿ ರಶ್ಮಿಕಾ ಮಂದಣ್ಣ. ಅದರಲ್ಲೂ ಜಾತಿ ಧರ್ಮ ಯಾವುದನ್ನು ಕೂಡ ಅವರು ನೋಡಲ್ಲ ಅಂತ ಹೇಳಿದ್ರು. ಅದು ಕೂಡ ಹಾಗೆ ಆಗಿದೆ. ಸೊ ಇನ್ನ ಅವರ ತಾಯಿ ಹೇಳದಂಗೆ ರಶ್ಮಿಕಾ ವಿಜಯನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ. ಸೊ ಆ ಪ್ರೀತಿ ಮಾಡಿದ್ಕೆ ಇವತ್ತು ಮದುವೆ ಹಂತದವರೆಗೂ ಬಂದಿದೆ. ಅದೇನೇ ಇರಲಿ, ವಿರೋಶ್ ಅವರ ಮದುವೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅವರ ಫ್ಯಾನ್ಸ್ಗೆ ದೊಡ್ಡ ಖುಷಿ ಇದೆ. ಮುಂದಿನ ದಿನಗಳಲ್ಲಿ ಅವರ ಮದುವೆಯ ಒಂದಷ್ಟು ಝಲಕ್ಗಳನ್ನ ತೋರಿಸುವ ಮೂಲಕ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಬೆಂಗಳೂರು ವಿಭಾಗ ಎಸ್ಆರ್ ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, ಎಚ್ಸಿ ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, ಎಸ್ ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, ಎನ್ಎ ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, ಎನ್ ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ ಅಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.